ದರ್ಶನ್ ದರ್ಶನ್ ಆದರೆ ಇಲ್ಲಿ ಎಷ್ಟು ಸಾವಿರ ಖುಷಿ ಆಗ್ತದೆ. ಹಾಗಾಗಿ ಸಾವಿರ ಖುಷಿ ಇಲ್ಲೇ ಸಾಕಷ್ಟು ಉತ್ತೇಜನ ಕೊಟ್ಟು ಬಹಳಷ್ಟು ಕೊಟ್ಟು ಹಾಗಾಗಿ ತಾಲೂಕಾ ಸಾವಿರ ಖುಷಿ ಅಂದರೆ ಎಲ್ಲ ಥರದ ಸರ್ಕಾರದ ಎಲ್ಲ ಯೋಜನೆಗಳು ಸರ್ಕಾರದಿಂದ ಏನು ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ ಸಾಧ್ಯ ಆ ಇನ್ಸೆಂಟಿವ್ಸ್ಗಳು ಕೊಡ್ಲಿಕ್ಕೆ ಸಾಧ್ಯ. ಚಲುವಳಿ ಸ್ವಾಮಿಗಳು ಹೇಳಿದೆ ಅವರು ಮುಖ್ಯಮಂತ್ರಿಗಳ ಜೊತೆ ಮಿನಿಸ್ಟರ್ ಕರೀತಾರೆ, ನಾವು ಕರೀತಾರೆ, ಕರೆದಾಗ ಅವರು ಪ್ರಸ್ತಾಪ ಮಾಡಿದರು, ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಇವತ್ತು ಪೌರಾಯುಕ್ತ ಸಚಿವರು ಅಡ್ವೈಸರ್ ಬಂದು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರ ಮುಂದೆ ಇಲ್ಲಿ ಯಾವ ಪ್ರಮಾಣದಲ್ಲಿ ಸಾವಿರ ಖುಷಿ ಬೆಳೀತಿದ್ದಾರೆ ಆ ಪ್ರಮಾಣದಲ್ಲಿ ಸರ್ಕಾರದಿಂದ ಇನ್ಸೆಂಟಿವ್ಸ್ ಕನ್ಸೆಷನ್ಸ್ ಕೊಡಬೇಕು. ಸೊ ಸಾವಿರ ಖುಷಿ ಈಗೇನು ಮಾಡ್ತಾರೆ ಅವ್ರಿಗೂ ಉತ್ತೇಜನ ಕೊಡ್ತೇವೆ. ಇದರ ಮುಂದೆ ಏನು ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೂ ಉತ್ತೇಜನ ಸಿಗ್ತದೆ. ಬಹಳಷ್ಟು ಚೀಲಾಗಿಯಿಂದ ಸಿಗ್ತಾ ಇಲ್ಲ. ಮುಂದೆ ಹೋಗ್ತೀರಾ ಈಗ ಏನು ಮಾಡ್ತಿಲ್ಲ ಸರ್, ಯಾಕೆಂದ್ರೆ ತುಂಬಾ ಗೆಡ್ಡೆ ಗಣಸುಗಳಿದ್ದಾವೆ, ಬೇರೆ ಬೇರೆ ಅಂಥದ್ರಲ್ಲಿ ಅವ್ರಿಗೆ ಒಂದು ಬ್ರ್ಯಾಂಡ್ ಇಲ್ಲ. ಕೃಷಿ ಇಲಾಖೆಯಿಂದ ಯಾವುದೂ ಕೂಡ ಆಗ್ತಾ ಇಲ್ಲ. ಏನು ಮಾಡ್ತಾರೆ ಸಾವಯವ ಕ್ಷೇತ್ರ ಮಂಜು MSPನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನು ಜಾಸ್ತಿ ಅಡಿಷನಲ್ ಆಗಿ ಕೊಡಬೇಕು. ಬ್ರ್ಯಾಂಡ್ ಅವರು ಈ ತಾಲೂಕು ಮಾನಿಟರ್ ಮಾಡಿ ಏನು ಅವ್ರ ಕೈಯಿಂದ ಉತ್ಸಾಹ ಇದೆ ಮತ್ತು ಶಾಸಕರ ಆಸಕ್ತಿ ಇದೆ. ನಮ್ಮ ಇಲಾಖೆ ಮತ್ತು ಸರ್ಕಾರ ಬ್ರ್ಯಾಂಡ್ ಬೆಳೀಲಿಕ್ಕೆ ಏನೆಲ್ಲ ಸರ್ಕಾರದಿಂದ ನಾವು ಇವತ್ತು ಬಜೆಟ್ ಚಾಲನೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮಸ್ಯೆಗಳಿದ್ದಾವೆ. ಹವಾಮಾನವನ್ನು ಮಾನದಂಡವನ್ನು ಅಳೆಯುವಂಥ ಮಾನದಂಡಗಳೇ ಇಲ್ಲಿ ಸರಿಯಾಗಿಲ್ಲ. ಆ ಥರ ಪರಿಸ್ಥಿತಿ ಇದೆ. ಸಿಕ್ಕಿಲ್ಲ ಸ್ವಲ್ಪ ಯಾಕಂದ್ರೆ ಕ್ರೈಟೀರಿಯಾ ಇವೆ. ಆ ಕ್ರೈಟೀರಿಯಾದಲ್ಲಿ ಕೂತರೆ ಬರ್ತದೆ. ಈಗ ಸಾವಯವ ಕೃಷಿ ಮಾಡಿದರೆ ಕ್ರಾಪ್ ಇನ್ಶೂರೆನ್ಸ್ ಸಿಗೋದಿಲ್ಲ ಅಂತಲ್ಲ, ಫೇಲ್ ಮಾತ್ರ ಬರ್ತದೆ. ಹಾಗಾಗಿ ಮೇನ್ಲಿ ನಾವು ನೋಡಬೇಕಾಗಿದೆ ಸರಿಯಾದ ಮಾರುಕಟ್ಟೆ. ಕೆಲವು ಸರಿ ಎಕ್ಸ್ಪೋರ್ಟ್ ಮಾರುಕಟ್ಟೆ ಇರ್ತದೆ. ಹಾಗಾಗಿ ಇದು ಇಲಾಖೆ ವಲಯದಿಂದ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ಕಾರ್ಯಕ್ರಮ ಮುಂದೆ ಹಾಕ್ತಾರೆ. ಒಳ್ಳೆಯ ಸಂಸ್ಥೆ ಇದಕ್ಕೆ ಅವ್ರು ಯಾವ ಪ್ರಮಾಣದಲ್ಲಿ ಯಶಸ್ವಿ ಆಗ್ತಾರೆ. ಗಡ್ಡೆ ಗೆಣಸುಗಳ ಬಗ್ಗೆ ಕೃಷಿ ಬೆಳೆ ಅಂತಾನೆ ಕನ್ಸಿಡರ್ ಮಾಡಲ್ಲ. ಗೆಡ್ಡೆ ಗೆಣಸುಗಳು ಏನು ಸಿಗ್ತಾವಲ್ಲ ಅದನ್ನ ಕೃಷಿ ಬೆಳೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಗೆಣಸು ಬಹಳ ಬೆಳೀತಾ ಇದ್ದಾರೆ. ನಮ್ಮಿಂದ ಏನು ಇಲಾಖೆಯಿಂದ ಹಾಗಾಗಿ ತಾಲೂಕಾ ಸಾವಯವ ಕೃಷಿ ಪೋಷಿಸಬೇಕು. ಅಂದರೆ ಎಲ್ಲ ಥರದ ಸರ್ಕಾರದ ಎಲ್ಲ ಯೋಜನೆಗಳು ಸರ್ಕಾರದಿಂದ ಏನು ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ ಸಾಧ್ಯ ಆ ಇನ್ಸೆಂಟಿವ್ಸ್ಗಳು ಕೊಡ್ಲಿಕ್ಕೆ ಸಾಧ್ಯ. ಚಲುವಳಿ ಸ್ವಾಮಿಗಳು ಹೇಳಿದರು
ಅವರು ಮುಖ್ಯಮಂತ್ರಿಗಳ ಜೊತೆ ಮಿನಿಸ್ಟರ್ ಕರೀತಾರೆ, ಕರೀತಾರೆ. ಕರೆದಾಗ ಅವರು ಪ್ರಸ್ತಾಪ ಮಾಡಿದರು, ನಿಷ್ಪಾದನೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿ ಆ ಪ್ರಧಾನಮಂತ್ರಿ ಈಗ ಇವತ್ತು ಪೌರಾಣಿಕ ಸಚಿವರು ಚಂದ್ರಶೇಖರ್ ಬಂದು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದರ ಮುಂದೆ ಇಲ್ಲಿ ಆತ್ಮಹತ್ಯೆ ಸರ್ಕಾರದಿಂದ ಇನ್ಸೆಂಟಿವ್ ಸೊ ಸಾವಯವ ಕೃಷಿ ಈಗೇನು ಮಾಡ್ತಾರೆ ಅವ್ರಿಗೂ ತಿಳಿಯಲು ಕೊಡ್ತಾರೆ. ಇದರ ಮುಂದೆ ಏನು ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೂ ತಿಳಿಸಿ